ಇನ್ನೊಂದು ತಲೆ ಇಲ್ಲ ಅದು ಒಂದು ರೀತಿ ಸರಿನೂ ಹೌದು, ಕೆಲವು ಓವರು ಇರ್ಬೋದು, ಆ ಮಾತು ಬೇರೆ. ಅದೇನೂ ಇರಲಿ, ಡಿ ಕೆ ಶಿವಕುಮಾರ್ ಅವರು 22ರಲ್ಲಿ ಏನಾದರೂ ಆಗ್ಬೋದು. ಈ ನಡುವೆ ಆದರೆ ಹೈಕಮಾಂಡು ಅಥವಾ ಸ್ವತಃ ನಮ್ಮ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರೆ ಮಾತ್ರ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದು ಈಗಾಗಲೇ ಪ್ರತಿಯೊಬ್ಬ ಮಗುವಿಗೆ ಸಹಿತ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಹೀಗಾಗಿ ಕೈದಲ್ಲಿ ಬಣದ ರಾಜಕೀಯ ಇದ್ದು ಹಿಂಗೆ ಇರೋನು ಎಲ್ಲ ಪಕ್ಷದಲ್ಲಿದ್ದಾವೆ. ಈಗ ಬಿ ಜೆ ಪಿಯಲ್ಲಿ ಇಲ್ಲೋ ಬಣದ ರಾಜಕೀಯ, ಅಲ್ಲಿ ನಡೆದದನ್ನು ಒಂದು ಕಡೆ ವಿರೋಧಿ ಬಣದವರಿದ್ದಾರೆ, ಇನ್ನೊಂದು ಕಡೆ ವಿಜೇಂದ್ರ ಅವರು ಇದ್ದಾರೆ, ಮತ್ತೊಂದು ಕಡೆ ತಂಡಸ್ಥರಿದ್ದಾರೆ. ಬಂದು ನೋಡು ನಮಗೆ ಬರ್ಬೋದೇನೋ ಅಂತೇಳಿ ಇವತ್ತು ನಮ್ಮ ಬೊಮ್ಮಾಯಿಯವರು ಇರ್ಬೋದು, ಅಥವಾ ಅವ್ರ ಜೊತೆಗೆ ಇನ್ನುಳಿದ ನಮ್ಮ ಸದಾನಂದ ಗೌಡರು ಇರ್ಬೋದು. ಇವರು ಒಂದು ಏನು ಚಾನ್ಸಿಗೆ ನಾಯಕ ನಮಗೆ ಅಧ್ಯಕ್ಷರಾಗಬಾರ್ದು ಅವ್ರದ್ದು ಎಲ್ಲಿರ್ಬೋದು. ಹೀಗಾಗಿ 3 ಬಣಗಳಿದ್ದಾವೆ. ಒಂದು ವಿಜೇಂದ್ರ ಬಣ, ಯಡಿಯೂರಪ್ಪ ಬಣ, ಇನ್ನೊಂದು ಅವ್ರ ವಿರೋಧಿ ಬಣ, 3 ತಟಸ್ಥ ಬಣ ಅಲ್ಲೂ ಇದಾವೆ ಎಲ್ಲ ಕಡೆ. ಅದನ್ನು ಆದಷ್ಟು ಹೈಲೈಟ್ ಮಾಡಲಾರ್ದ ಇದು ಬಿದ್ದು ಹೋಗಿ ಬಿಡ್ತು ಅನ್ನೋ ಕ್ರಿಯೇಟ್ ಮಾಡುವಂಥ ಸಂದರ್ಭಗಳೇನದವ ಇವು ರಾಜಕೀಯ. ಎಲ್ಲದರೂ ರಾಜಕೀಯ ಅದ. ಇವತ್ತು ರಾಜಕೀಯ ಇಲ್ಲದ ಕ್ಷೇತ್ರ ಇಲ್ಲೂ ಇಲ್ಲೇನಪ್ಪ ಅನ್ನುವಂಗಾಗ್ಯದ. ಪತ್ರಿಕಾರಂಗದಲ್ಲಿ ರಾಜಕೀಯ ಅದ, ಅಂದರೆ ಇಟ್ ಮೀನ್ಸ್ 4ನೇ ಸ್ತಂಭದಲ್ಲ. ಏವನ್ ನ್ಯಾಯಾಂಗದಲ್ಲೂ ಏನು ನಡೀತಾ ಇದ್ದಾವೆ. ಇವತ್ತು ಮೊದಲಿನ ಪರ್ಫೆಕ್ಟ್ನೆಸ್ ಬರ್ತಾ ಇಲ್ಲ. ಜೊತೆಗೆ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂತ ಅವು ಪ್ರಶ್ನೆಗಳೇ ಇಲ್ಲ. ಇವತ್ತಿಂದ ಯಾವುದೇ ರೂಲ್ಸ್ ಬಂದರೂ ಕಾರ್ಪೊರೇಟ್ ಪರವಾಗಿ ಬರುತ್ತಿರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ನಮ್ಮ ರೈತರಿಗೆ ಬೇಕಾದಂಥ ಒಂದು ಕಾನೂನು ಆಗ್ತಾಯಿಲ್ಲ. ಸಪೋರ್ಟಿಂಗ್ ಪ್ರೈಸ್ ಪಾಪ ಕೇಳ್ತಾ ಇದ್ದಾರೆ, ಮಿನಿಮಮ್ ಕೊಡುವ ಮಾರ ನಮಗೆ ಕಾನೂನು ಮಾಡೋದು ಅಂತೇಳಿ ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಇದರ ಅರ್ಥ ಏನು? ಕಾರ್ಪೊರೇಟ್ಗಳು ಮನೆ ಹಾಕ್ತಾಯಿದೆ, ಬಂಡವಾಳಶಾಹಿ ಮನೆ ಹಾಕ್ತಾಯಿದೆ ಅನ್ನೋ ಕಲ್ಲಿ ಕಾಣುತ್ತಾ